ರಾಜ್ಯದ ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಪಾತ್ರರಾಗಲು ಸಿದ್ದರಾಮಯ್ಯನವರಿಗೆ ಇನ್ನೊಂದೇ ದಿನ ಬಾಕಿ ಇದೆ. ದೀರ್ಘಾವಧಿ ಸಿಎಂ ಆಗಿ ದಾಖಲೆಯನ್ನ ಬರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 7 ವರ್ಷ 239 ದಿನಗಳ ಕಾಲ ಸಿಎಂ ಆಗಿದ್ರು ದೇವರಾಜ ಅರಸು ಅವರು. ಇಂದಿಗೆ 7 ವರ್ಷ 239 ದಿನಗಳನ್ನ ಪೂರೈಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾಳೆ ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯ. ಅತಿ ಹೆಚ್ಚು ಅವಧಿಗೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದ ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ. ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಸಿಎಂ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಪಾತ್ರರಾಗಲಿದ್ದಾರೆ. ದೇವರಾಜ ಅರಸು ಅವರು 7.5 ವರ್ಷ ಮುಖ್ಯಮಂತ್ರಿಯಾಗಿದ್ದರು. ಅರಸು ಅವರ ನಂತರದಲ್ಲಿ ದೀರ್ಘಾವಧಿ ಸಿಎಂ ಆಗಿ ಕಾರ್ಯನಿರ್ವಹಿಸಿದಂತಹ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಿದ್ದಾರೆ. ನನಗೂ ದೇವರಾಜ ಅರಸು ಅವರಿಗೂ ಹೋಲಿಕೆ ಇಲ್ಲ, ಆದರೆ ಇಬ್ರು ಒಂದೇ ಜಿಲ್ಲೆಯಿಂದ ಬಂದವರು. ಅವರ ದಾಖಲೆಯನ್ನ ನಾಳೆ ನಾನು ಮುರಿಯುತ್ತಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಈ ದಾಖಲೆ ಯಾರೂ ಮುರಿಯುವುದಿಲ್ಲವೆಂದು ಹೇಳಲಾರೆ. ತೆಂಡೂಲ್ಕರ್ ರೆಕಾರ್ಡ್ ಅನ್ನ ವಿರಾಟ್ ಕೊಹ್ಲಿ ಮುರಿದಿಲ್ವಾ ಅಂತ ಹೇಳಿ ಉದಾಹರಣೆ ಕೊಟ್ಟು ಮಾತನಾಡಿದ್ದಾರೆ. ಇಲ್ಲ ಆಗ್ಬೇಕಲ್ಲ, ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ಬಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸರ್, ಇಬ್ರು ತಳ ಸಮುದಾಯದಿಂದ ಬಂದು ಈ ತರದ ವ್ಯವಸ್ಥೆಯಲ್ಲಿ ಈ ಲೆವೆಲ್ ಬಂದಿರುವಂತ ನೀವು 78ರಲ್ಲಿ ಕಾಲೇಜ್ ಬೋರ್ಡ್ ಮೆಂಬರ್ ಆದಾಗ ಇದನ್ನು ನಿರೀಕ್ಷೆ ಮಾಡಿದ್ರೆ ಈ ರೀತಿ ನಿರೀಕ್ಷೆನೇ ಮಾಡಿದ್ರು. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೂ ಇಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ್ರು. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ, ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳಿಗೆ ಗೆದ್ದಿದ್ದೀನಿ. 8 ಚುನಾವಣೆಗಳಿಗೆ 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡ್ ಸೇರಿ 13 ಚುನಾವಣೆಗಳಿಗೆ ಗೆದ್ದಿದ್ದೀನಿ. 13 ಚುನಾವಣೆಗಳು ಮಾಡಿ. ಇನ್ನು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ ಜೆಡಿಎಸ್ನ ಶಾಸಕ GT ದೇವೇಗೌಡರು. ಏನ್ ಮಾತನಾಡಿದ್ದಾರೆ ನೋಡೋಣ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿ ಸತತವಾಗಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲೇ ಭಾಳಷ್ಟು ಖಾತೆಗಳನ್ನು ಅವರು ಕೂಡ ನಿರ್ವಹಿಸಿ, ಅವರು ಕೂಡ ರೈತರೇ, ಅವರು ಗದ್ದೆ ಉತ್ತಂತವ್ರೆ. ದೇವರಾಜ ಅರಸು ಅವರು ಸಿದ್ದರಾಮಯ್ಯನವರಿನಲ್ಲಿ ಅವರು ಕೂಡ ರೈತ. ಯಶಸ್ವಿಯಾಗಿ ಸರ್ಕಾರವನ್ನು ದೇವರಾಜ ಅರಸನವರು ನಡೆಸಿದರು. 5 ಗ್ಯಾರಂಟಿಗಳನ್ನು ಏನು ಜಾರಿಗೆ ಅವ್ರು ತಂದಿದ್ದಾರೆ. ಭಾಳ ಜನ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಪೀರಿಯಡು 6ನೇ ತಾರೀಕು ಮುಗಿತಾ ಇದೆ, ಅದಾದಮೇಲೆ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ನಂಬರ್ 1 ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು